ಈ ಮಲಯಾಳಂ ಇಂಡಸ್ಟ್ರಿಯವರು ಬರೀ ಸಸ್ಪೆನ್ಸ್ ಥ್ರಿಲ್ಲರ್ಸ್ ಮೂವೀಸ್ಗಳಿಂದ ಅಲ್ಲ, ಅವಾಗವಾಗ ಅವರಲ್ಲಿ ಬರುವಂಥ ಹಾರರ್ ಸಿನಿಮಾಗಳಿಂದ ಸೌಂಡ್ ಮಾಡ್ತಾ ಇರ್ತಾರೆ. ಅವರಲ್ಲಿ ಬರುವಂಥ ಹಾರರ್ಸ್ ಮೂವೀಸ್ಗಳು ಥ್ರಿಲ್ಲರ್ಸ್ ಮೂವೀಸ್ಗಳಿಗಿಂತ ಸೈಕ್ ಎಕ್ಸ್ಪೀರಿಯನ್ಸ್ ಅಂತೂ ಕೊಡ್ತವೆ. ಸೊ ಇದೇ ಥರ ನಿದ್ದೆಯಲ್ಲೂ ಕೂಡ ಎದೆ ನಡುಗಿಸುವಂಥ 5 ಭಯಂಕರವಾದಂಥ ಹಾರರ್ ಥ್ರಿಲ್ಲರ್ಸ್ ಮೂವೀಸ್ಗಳನ್ನು ಈ ವಿಡಿಯೋದಲ್ಲಿ ನೋಡ್ಕೊಂಬರೋಣ ಬನ್ನಿ. ನಂಬರ್ 1, DS ಸಿರೈ. ಅಬಾಬಾಬಾ, ಈಗಂತೂ ವೆರೈಟಿಯಾಗಿ ಡಿಫ್ರೆಂಟ್ ದೆವ್ವಗಳನ್ನು ತೋರಿಸಿ ಭಯ ಹುಟ್ಟಿಸಿದ್ರೆ, ಇವ್ರು ಮಾತ್ರ ಬರೀ ಹಾರರ್ ಆಗಿ ದೆವ್ವಗಳ ರೆಫರೆನ್ಸ್ನ ಯೂಸ್ ಮಾಡಿ ನಡ್ಕ ಹುಟ್ಟಿಸ್ತಾರೆ. ನೀವೇನಾದರೂ ಈ ಸಿನಿಮಾನ ನೋಡಿದ್ರೆ 1 ಸೆಕೆಂಡ್ ಆದರೂ ನಿಮ್ಮ ಮೈಕೈ ನಡಗಿಲ್ಲ ಅಂದರೆ ಆಮೇಲೆ ಕೇಳಿ. ಸಿನಿಮಾದ ಹೀರೋ ಒಬ್ಬ ಆರ್ಕಿಟೆಕ್ಚರ್ ಆಗಿರ್ತಾನೆ. ಆರ್ಕಿಟೆಕ್ಚರ್ ಆಗಿರೋದ್ರಿಂದ ಅವನ ಲೈಫ್ ತುಂಬಾ ಸೆಟಲ್ ಆಗಿರುತ್ತೆ. ಲಕ್ಸುರಿ ಲೈಫ್ನ ಲೀಡ್ ಮಾಡ್ತಾ ಇರ್ತಾನೆ. ಹುಡುಗಿಯರನ್ನ ಹಾಕ್ಕೊಂಡು ಪಾರ್ಟಿ ಮಾಡಿಕೊಂಡು ಫುಲ್ ಜಾಲಿ ಮಾಡ್ತಾ ಇರ್ತಾನೆ. ಸೊ ಹೀಗಿರುವಾಗ ಇವನ ಲೈಫ್ನಲ್ಲಿ ಅವನ ಫ್ರೆಂಡ್ ಒಬ್ಳು ಸೂಸೈಡ್ ಮಾಡಿ ಸತ್ತೋಗಿರ್ತಾಳೆ. ಸೊ ಇವನು ಮುಂದೆ ಅವಳ ಮನೆಗೆ ಹೋಗಿ ಬಂದ ನಂತರ ಇವನ ಲೈಫ್ನಲ್ಲಿ ವಿಚಿತ್ರವಾದ ಘಟನೆಗಳು ನಡೆಯೋಕೆ ಸ್ಟಾರ್ಟ್ ಆಗುತ್ತೆ. ಅದಲ್ಲದೆ ಇವನ ಮನೆಯಲ್ಲಿ ಒಂದು ದೆವ್ವ ಇವನಿಗೆ ತುಂಬಾನೇ ಕಷ್ಟ ಕೊಡ್ತಾ ಇರುತ್ತೆ. ಕಷ್ಟ ಅನ್ನೋದಕ್ಕಿಂತ ತುಂಬಾನೇ ಟಾರ್ಚರ್ ಮಾಡ್ತಾ ಇರುತ್ತೆ. ರಾತ್ರಿ ಆದರೆ ಸಾಕು ಆ ದೆವ್ವ ಮನೆಯಲ್ಲಿ ಅವನನ್ನ ಇರೋಕೆ ಬಿಡೋದಿಲ್ಲ. ಅಷ್ಟು ವಿಚಿತ್ರವಾಗಿ ತುಂಬಾನೇ ತೊಂದರೆ ಕೊಡ್ತಾ ಇರುತ್ತೆ. ಸೊ ಅದು ಯಾಕೆ, ಆ ದೆವ್ವ ಇವನ ಹಿಂದೆ ಬಿದ್ದಿರೋದಾದ್ರೂ ಯಾಕೆ, ಕೊನೆಗೆ ಅವನು ಇದರಿಂದ ಹೊರಗೆ ಬರ್ತಾನೋ ಇಲ್ವೋ ಅನ್ನೋದನ್ನ ನೀವು ಸಿನಿಮಾ ನೋಡೇ ತಿಳ್ಕೊಬೇಕು. ನಿಜವಾಗ್ಲೂ ಮಾತ್ರ ಸಿನಿಮಾ ಅಂತೂ ಸೈಕ್ ಆಗಿದೆ. ನೀವೇನಾದ್ರೂ ಒಂದು ಯೂನಿಕ್ ಹಾರರ್ ಥ್ರಿಲ್ಲರ್ ಮೂವಿನ ನೋಡ್ಬೇಕು ಅಂದ್ಕೊಂಡಿದ್ರೆ ಈ ಸಿನಿಮಾನ ಕಣ್ಮುಚ್ಕೊಂಡು ನೋಡಿ. ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಅಂತೂ ಈ ಸಿನಿಮಾ ಕೊಡುತ್ತೆ. ಇನ್ನು ಈ ಸಿನಿಮಾ ಜಿಯೋ ಹಾಟ್‌ಸ್ಟಾರಲ್ಲಿ ಕನ್ನಡ ಭಾಷೆಯಲ್ಲೇ ನೋಡೋಕೆ ಸಿಗುತ್ತೆ. ಒಂದ್ಸರಿ ಟ್ರೈ ಮಾಡಿ ನೋಡಿ. ನಂಬರ್ 2, ಭೂತಕಾಲಂ. ಈಗಲೇ ಹೇಳ್ತಿದ್ದೀನಿ, ಈ ಸಿನಿಮಾ ನೋಡೋಕೆ ಬರೀ ಗುಂಡ್ಗೆ ಇದ್ರೆ ಸಾಲದು, ಡಬಲ್ ಗುಂಡ್ಗೆ ಇರಬೇಕು. ಸಿನಿಮಾ ನೋಡುವಾಗ ಫುಲ್ ಮೈಕೆ ಎಲ್ಲ ನಡ್ಗೋಗ್ಬಿಡುತ್ತೆ. ಅಷ್ಟು ಭಯಂಕರವಾಗಿರುತ್ತೆ ಈ ಸಿನಿಮಾ. ಅಂಥದ್ದು ಈ ಸಿನಿಮಾದಲ್ಲಿ ಏನಿದೆ ಅಂತ ಕೇಳೋದಾದ್ರೆ, ಸಿನಿಮಾದಲ್ಲಿ ಒಂದು ಫ್ಯಾಮಿಲಿಯನ್ನ ತೋರಿಸ್ತಾರೆ. ಆ ಫ್ಯಾಮಿಲಿಯಲ್ಲಿ ಈಗ ಒಬ್ರು ಡೆತ್ ಆಗಿರ್ತಾರೆ. ಸೊ ಈಗ ಆ ಫ್ಯಾಮಿಲಿಯಲ್ಲಿ ತಾಯಿ ಮಗ ಇಬ್ಬರೇ ಇರ್ತಾರೆ. ಸೊ ಇವಾಗ ಇಬ್ಬರೇ ಇರೋ ಆ ಮನೆಯಲ್ಲಿ ವಿಚಿತ್ರವಾದ ಘಟನೆಗಳು ನಡೆಯೋಕೆ ಸ್ಟಾರ್ಟ್ ಆಗುತ್ತೆ. ಅಂದರೆ ಆ ಮನೆಯಲ್ಲಿ ಭಯಂಕರವಾದ ಶಬ್ದಗಳು, ನೆರಳುಗಳು, ಆಕಾರಗಳು ಕಾಣಿಸೋಕೆ ಸ್ಟಾರ್ಟ್ ಆಗುತ್ತೆ. ಸೊ ಅದು ಯಾಕೆ ಈ ರೀತಿ ಆಗ್ತಿದೆ? ಸೊ ಈ ರೀತಿ ಎಲ್ಲ ಅವರ ಮನೆಯಲ್ಲಿ ನಡೆಯುತ್ತಿರೋದ್ರಿಂದ ಆ ಅಮ್ಮ ಮಗ ತುಂಬ ಭಯ ಪಡೋಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ಆ್ಯಕ್ಚುಲ್ ಆಗಿ ಅವರ ಮನೆಯಲ್ಲಿ ಏನಾಗ್ತಿದೆ, ಇದೆಲ್ಲ ಯಾಕೆ ಆಗ್ತಿದೆ, ಇದಕ್ಕೆ ರೀಸನ್ ಏನಂತ ನೀವು ಸಿನಿಮಾ ನೋಡೇ ತಿಳ್ಕೊಬೇಕು. ಇನ್ನೊಂದೇನು ಅಂದರೆ, ಸಿನಿಮಾದಲ್ಲಿ ಬರುವಂಥ ಕ್ಲೈಮ್ಯಾಕ್ಸ್ ಟ್ವಿಸ್ಟ್ ಮಾತ್ರ ತಲೆ ಕೆಡಿಸಿ 12 ಅಣೆ ಮಾಡಿಬಿಡುತ್ತೆ. ಆ ರೇಂಜ್ಗೆ ಇರುತ್ತೆ ಕ್ಲೈಮ್ಯಾಕ್ಸಲ್ಲಿ ರಿವೀಲ್ ಆಗೋವಂಥ ಟ್ವಿಸ್ಟ್ ಮಾತ್ರ. ಸೊ ರಿಯಲಿ ಹೇಳ್ತೀನಿ, ಸಿನಿಮಾ ಮಾತ್ರ ಗೋಲ್ಡನ್ ವರ್ತ್ ಅಂತೀನಿ. ಇನ್ನು ಈ ಸಿನಿಮಾ ಸೋನಿ ಲೈವ್ನಲ್ಲಿ ಕನ್ನಡ ಭಾಷೆಯಲ್ಲೇ ನೋಡೋಕೆ ಸಿಗುತ್ತೆ. ಒಂದ್ಸರಿ ಟ್ರೈ ಮಾಡಿ ನೋಡಿ. ನಂಬರ್ 3, ಬ್ರಹ್ಮಯುಗಂ. ನಾನು ಎಂತೆಂಥ ರೇಂಜ್ಗೆ ಇರುವಂಥ ಹಾರರ್ ಮೂವಿಗಳನ್ನು ನೋಡಿದ್ದೀನಿ. ಆದರೆ ವೆರಿ ಫಸ್ಟ್ ಟೈಮ್ ಅನಿಸುತ್ತೆ, ಒಂದು ಡಿಫ್ರೆಂಟ್ ಆ್ಯಂಡ್ ಯೂನಿಕ್ ಹಾರರ್ ಮೂವಿ ನೋಡಿದ ಫೀಲ್ ಕೊಡ್ತು ಈ ಸಿನಿಮಾ. ನಿಜವಾಗ್ಲೂ ಹೇಳ್ತೀನಿ, ಔಟ್ಸ್ಟ್ಯಾಂಡಿಂಗ್ ಎಕ್ಸ್ಪೀರಿಯನ್ಸ್ ಅಂತೂ ಸಿಗುತ್ತೆ ಈ ಸಿನಿಮಾದಲ್ಲಿ. ರಿಯಲಿ ಮಾಸಿವ್ ಸಿನಿಮಾ ಇದು. ಇನ್ನು ಸಿನಿಮಾದ ಒನ್ಲೈನ್ ಸ್ಟೋರಿ ವಿಷಯಕ್ಕೆ ಬರೋದಾದರೆ, ಇಲ್ಲಿ ಒಬ್ಬ ವ್ಯಕ್ತಿ ಗುಲಾಮಗಿರಿ ಪದ್ಧತಿಯಿಂದ ತಪ್ಪಿಸಿಕೊಳ್ಳುವ ಭರದಲ್ಲಿ ಒಂದು ಥಿಕ್ ಆ್ಯಂಡ್ ವೆರಿ ಲಾರ್ಜ್ ಆಗಿರೋ ಫಾರೆಸ್ಟ್ಗೆ ಎಂಟ್ರಿ ಆಗಿಬಿಡ್ತಾನೆ. ಆ್ಯಂಡ್ ಆ ಫಾರೆಸ್ಟ್ನಲ್ಲಿ ಹೋಗ್ತಿರುವಾಗ ಒಂದು ಹಳೆ ಬಂಗಲೆಯನ್ನು ನೋಡಿ ದಾರಿ ತಪ್ಪಿ ಆ ಬಂಗಲೆ ಒಳಗೆ ಹೋಗ್ಬಿಡ್ತಾನೆ. ಆ್ಯಂಡ್ ಅವನು ಅಲ್ಲಿಗೆ ಹೋದ ನಂತರ ಅಲ್ಲೇ ಅವನು ಟ್ರ್ಯಾಪ್ ಆಗಿಬಿಡ್ತಾನೆ. ಸೊ ಮುಂದೆ ಹಾಳು ಬಿದ್ದಿರೋ ಬಂಗಲೆಯಲ್ಲಿ ಅವನಿಗೆ ಏನೆಲ್ಲ ಪ್ರಾಬ್ಲಮ್ ಬರುತ್ತೆ, ಆ ಪ್ರಾಬ್ಲಮ್ಗಳನ್ನು ಅವನು ಹೇಗೆಲ್ಲ ಫೇಸ್ ಮಾಡ್ತಾನೆ, ಕೊನೆಗೆ ಆ ಟ್ರ್ಯಾಪಿಂದ ಅವನು ಹೊರಗೆ ಬರ್ತಾನೋ ಇಲ್ವೋ ಅನ್ನೋದನ್ನು ನೀವು ಸಿನಿಮಾ ನೋಡೇ ತಿಳ್ಕೊಬೇಕು. ಹಾನೆಸ್ಟ್ ಆಗಿ ಹೇಳ್ಬೇಕು ಅಂದರೆ, ಇದೊಂದು ಮೈಂಡ್ ಬ್ಲೋಯಿಂಗ್ ಸಿನಿಮಾ ಅಂತಾರಲ್ಲ, ಆ ಕ್ಯಾಟಗರಿಗೆ ಸೇರುವಂಥ ಸಿನಿಮಾ ಇದು. ನನಗಂತೂ ಈ ಸಿನಿಮಾ ಪರ್ಸ್ನಲ್ ಆಗಿ ತುಂಬಾನೇ ಇಷ್ಟ ಆಗಿತ್ತು. ನನ್ನ ಕಡೆಯಿಂದ ಈ ಸಿನಿಮಾ ಮಸ್ಟ್ ವಾಚ್ ಅಂತೀನಿ. ಇನ್ನು ಈ ಸಿನಿಮಾ ಕನ್ನಡ ಭಾಷೆಯಲ್ಲೇ ಸೋನಿ ಲೈವ್ನಲ್ಲಿ ನೋಡೋಕೆ ಸಿಗುತ್ತೆ. ನೋಡಿಲ್ಲ ಅಂದರೆ ಆದಷ್ಟು ಬೇಗ ನೋಡ್ಬಿಡಿ. ನಂಬರ್ 4, ಕುಮಾರಿ. ಇದು ಬರೀ ಹಾರರ್ ಮೂವಿ ಅಲ್ಲ, ಈ ವಿಚಿತ್ರವಾದ ಕ್ರಿಯೇಚರ್ನ ತೋರಿಸಿ ಹಾರರ್ ವೈಬ್ನ ಕ್ರಿಯೇಟ್ ಮಾಡಿ ಭಯ ಹುಟ್ಟಿಸ್ತಾರಲ್ಲ, ಆ ಲಿಸ್ಟಿಗೆ ಸೇರೋವಂಥ ಸಿನಿಮಾ ಇದು. ಇನ್ನು ಸಿನಿಮಾದಲ್ಲಿ ಹೊಸದಾಗಿ ಮದುವೆ ಆಗಿ ಗಂಡನ ಮನೆಗೆ ಹೋಗಿರುವಂಥ ಹೀರೋಯಿನ್ ಆಗಿರೋ ಕುಮಾರಿ ಆ ಮನೆಯಲ್ಲಿ ಹಾಗೆ ಆ ಗ್ರಾಮದಲ್ಲಿ ಇರುವಂಥ ಜನರು ಹಾಗೆ ಅವರು ನಡೆದುಕೊಳ್ಳುವಂಥ ವಿಚಾರಗಳಾಗಿರ್ಬೋದು, ಆಚರಣೆಗಳನ್ನು ನೋಡಿ ತುಂಬಾ ಭಯಪಡ್ತಾಳೆ.
ಮೇಯ್ನ್ ಆಗಿ ಆ ಗ್ರಾಮದಲ್ಲಿ ನಡೆಯುವಂತ ದೆವ್ವಗಳ ಆಚರಣೆ ಹಾಗೆ ನಡೆದುಕೊಳ್ಳುವಂತ ಮೂಢನಂಬಿಕೆಗಳನ್ನ ನೋಡಿ ತುಂಬಾನೇ ಶಾಕ್ ಆಗಿರ್ತಾಳೆ. ಸೊ ಹಾಗೋ ಹೀಗೋ ಮಾಡಿ ಆ ಊರಿಗೆ ಅವಳು ಸೆಟ್ ಆಗ್ಬಿಡ್ತಾಳೆ. ಸೊ ಮುಂದೆ ಅವನ ಗಂಡನ ಮನೆಯವರು ದೆವ್ವಗಳ ಮೇಲೆ ತುಂಬಾನೇ ನಂಬಿಕೆ ಇಟ್ಕೊಂಡಿರೋ ಕಾರಣ ಅವಳ ಗಂಡನ ಫ್ಯಾಮಿಲಿಯಿಂದ ಇವಳಿಗೆ ಹಾಗೆ ಅವಳ ಮಗುವಿಗೆ ಒಂದು ಪ್ರಾಬ್ಲಮ್ ಬರುತ್ತೆ. ಆ ಪ್ರಾಬ್ಲಮ್ ಇವಳ ಗಂಡನ ಮನೆಯಿಂದ ಯಾಕೆ ಬರ್ತಿದೆ? ಸೊ ನಾ ಇವಾಗ ಹೇಳಿದ ರೀತಿ ಸಿನಿಮಾದ ಸ್ಟೋರಿ ಇಷ್ಟು ಸಿಂಪಲ್ ಆಗಿರೋದಿಲ್ಲ, ತುಂಬಾನೇ ಸೈಕ್ ಆಗಿರುತ್ತೆ. ನೀವೇನಾದ್ರೂ ಒಂದೊಳ್ಳೆ ಹಾರರ್ ಮೂವಿನ ನೋಡ್ಬೇಕು ಅನ್ಕೊಂಡಿದ್ರೆ ಈ ಸಿನಿಮಾನ ಒಂದ್ಸರಿ ಟ್ರೈ ಮಾಡಿ ನೋಡಿ. ತುಂಬಾ ಯೂನಿಕ್ ಎಕ್ಸ್ಪೀರಿಯನ್ಸ್ ಅಂತೂ ಈ ಸಿನಿಮಾ ಕೊಡುತ್ತೆ. ಸೊ ಇನ್ನ ಈ ಸಿನಿಮಾ ನೆಟ್ಫ್ಲಿಕ್ಸ್ ಅಲ್ಲಿ ನೋಡಕ್ ಸಿಗುತ್ತೆ, ಆದಷ್ಟು ಬೇಗ ಕವರ್ ಮಾಡಿಬಿಡಿ ನೋಡದೇ ಇರೋರು. ನಂಬರ್ 5 ಸುಮತಿ ಒಲವು. ಇದು ಅಂತ ಹೇಳಿಕೊಳ್ಳುವ ರೇಂಜ್ಗೆ ಇರುವಂತ ಹಾರರ್ ಥ್ರಿಲ್ಲರ್ ಸಿನಿಮಾ ಅಲ್ಲ ಅಂದ್ರೂ ಒಂದು ಡೀಸೆಂಟ್ ಆಗಿರುವಂತ ಹಾರರ್ ಮೂವಿ ಅಂತೀನಿ. ಈ ಸಿನಿಮಾ ರಿಲೀಸ್ ಆದಾಗ ಇದರಲ್ಲಿ ಇದ್ದಂತ ಹಾರರ್ ಸೀನ್ಸ್ಗಳು ತುಂಬಾನೇ ಸೌಂಡ್ ಮಾಡಿತ್ತು. ಇನ್ನ ಇದರ ಒಂದೇ ಸ್ಟೋರಿ ವಿಷಯಕ್ಕೆ ಬರೋದಾದ್ರೆ, ಕೇರಳದ ಒಂದು ಫಾರೆಸ್ಟ್ ನಲ್ಲಿ ಒಂದು ತಿರುವು ಇರುತ್ತೆ. ಅದಕ್ಕೆ ಸುಮತಿ ಎಂಬ ಹೆಸರನ್ನ ಇಟ್ಟಿರ್ತಾರೆ. ಆ ತಿರುವಿನ ಹತ್ರ ರಾತ್ರಿ ಹೊತ್ತು ತುಂಬಾನೇ ದುಷ್ಟಶಕ್ತಿಗಳು ಇದ್ದಾವೆ ಅಂತ ಆ ಊರಿನ ಜನರು ನಂಬಿರ್ತಾರೆ. ಸೊ ಆದ್ರಿಂದ ರಾತ್ರಿ ಹೊತ್ತು ಅಲ್ಲಿ ಯಾರು ಕೂಡ ಹೋಗ್ತಿರೋದಿಲ್ಲ. ಆದ್ರೆ ಒಂದು ದಿನ ಒಂದು ಹುಡುಗರ ಗ್ಯಾಂಗ್ ಅಲ್ಲಿ ಏನಿದೆ ಅಂತ ತಿಳಿದುಕೊಳ್ಳಲು ಹೋದ ನಂತರ ಅಲ್ಲಿ ಅವರ ಪರಿಸ್ಥಿತಿ ಏನೆಲ್ಲ ಆಯ್ತು, ಅಲ್ಲಿ ಆದಂತ ಅನುಭವ ಹೇಗಿರುತ್ತೆ, ಕೊನೆಗೆ ಅವರು ಅಲ್ಲಿಂದ ಮತ್ತೆ ಹೊರಗೆ ಬರ್ತಾರೋ ಇಲ್ವೋ ಅನ್ನೋದನ್ನ ನೀವು ಸಿನಿಮಾ ನೋಡೇ ತಿಳ್ಕೊಬೇಕು. ಸೊ ನೀವೇನಾದ್ರೂ ಒಂದೊಳ್ಳೆ ಡೀಸೆಂಟ್ ಆಗಿರುವಂತ ಹಾರರ್ ಮೂವಿನ ನೋಡ್ಬೇಕು ಅನ್ಕೊಂಡಿದ್ರೆ ಈ ಸಿನಿಮಾನ ಒಂದ್ಸರಿ ಟ್ರೈ ಮಾಡಿ ನೋಡಿ. ಸಿನಿಮಾ ZEE5 ನಲ್ಲಿ ಕನ್ನಡ ಭಾಷೆಯಲ್ಲೇ ನೋಡೋಕೆ ಸಿಗುತ್ತೆ. ಸೊ ಇವುಗಳಾಗಿತ್ತು ಫ್ರೆಂಡ್ಸ್ ನನಗೆ ಮಲಯಾಳಂನಲ್ಲಿ ಇಷ್ಟ ಆದಂತ ಒಂದೊಳ್ಳೆ ಹಾರರ್ ಫ್ಯಾಂಟಸಿಯ ಸಿನಿಮಾಗಳು. ಸೊ ಈಗ ಹೇಳಿರುವಂತ ಸಿನಿಮಾಗಳಲ್ಲಿ ನಿಮ್ಮ ಫೇವರೇಟ್ ಸಿನಿಮಾ ಯಾವುದು, ಹಾಗೆ ನೀವೇನಾದ್ರೂ ಈ ಸಿನಿಮಾಗಳನ್ನ ನೋಡಿದ್ರೆ ನಿಮಗೇನಿಸ್ತು ಅಂತ ಕೆಳಗಡೆ ಕಮೆಂಟ್ ಮಾಡಿ ತಿಳಿಸಿ. ಸೊ ಇದೇ ತರ ಯೂನಿಕ್ ಕಂಟೆಂಟ್ಗೋಸ್ಕರ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಸೊ ಇದೇ ತರ ಇನ್ನೊಂದು ಯೂನಿಕ್ ಕಂಟೆಂಟ್ ಜೊತೆಗೆ ಆದಷ್ಟು ಬೇಗ ಸಿಗುವ. ಬಾಯ್ ಫ್ರೆಂಡ್ಸ್.